ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಕ್ಫ್ ಮಂಡಳಿ ವಿರುದ್ಧ ಕಲಬುರಗಿಯಲ್ಲಿ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ತಂಡದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರ ಹಾಗೂ ವಕ್ಫ್ ಮಂಡಳಿ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿ ಸಭೆ ಮುಗಿಸಿ ರೈತರು ಧರಣಿ ಮಾಡ್ತಾ ಇದ್ರು. ಅದನ್ನು ಮಾತನಾಡಿ ಬರೋದ್ರಲ್ಲಿ ತಡವಾಗಿದೆ. ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಮಠಾಧೀಶರು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಹೋರಾಟವನ್ನ ಕಳೆದ ಹಲವಾರು ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ, ಕೈಬಿಡಪ್ಪ ಅಣ್ಣ, ಕೈಬಿಡಪ್ಪ. ಜನಾಂದೋಲನವನ್ನು ಪ್ರಾರಂಭ ಮಾಡಿದರು. ಹಗಲು ರಾತ್ರಿ ಧರಣಿ ಮಾಡಿದರು. ಕೇಂದ್ರ ಸಚಿವರಾದಂತ ವೀಕ್ಷಣೆಗೆ ಹೋಗಿದ್ವಿ. ಇವತ್ತು ನಾವೆಲ್ಲ ಯಾರ್ದೋ ಮುಲಾಜಿಗೆ ಬಿದ್ದು ಈ ಹೋರಾಟಕ್ಕೆ ಹೋಗ್ಬೇಡ್ರಿ, ಈ ಹೋರಾಟ ನಮ್ಮದಲ್ಲ ಹೇಳುವಂತದ್ದು ಯಾರಿಗೂ ನೈತಿಕ ಹಕ್ಕು ಇಲ್ಲ. ನಾವು ಮಾಡ್ಲಾಕತ್ತಿದ ಹೋರಾಟ ಭಾರತವನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮಠ ಮಂದಿರಗಳನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರೈತರನ್ನ ಉಳಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಆಸ್ತಿಯನ್ನು ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಬಂದಿಲ್ಲ. ಯಾರು ನಾವು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಬಂದಿಲ್ಲ. ನಮ್ಮ ಹೋರಾಟ ವಕಫ್ ಸಲುವಾಗಿ ಬಂದೀವಿ. ಯಾಕೆ ಜಾಮೀರಾಗಿರಪ್ಪ ನಾವೊಳೆ ನಾವೇನ್ ತಪ್ಪು ಮಾಡಿವಪ್ಪ ಅಂತದ್ದು ಶಿಸ್ತು ಕ್ರಮ ತಗೊಳಕ ನಿಮಗೆ ಬಂದಿಲ್ಲ. ಮಾಧ್ಯಮದವರು ಬೇಕಾದ್ರೆ ಬರ್ಕೊಳ್ಳಾಕ ನೀನೆ ನೋಡಿ ಕುದುರಾಗ ಏನೂ ಆಗಲ್ಲ. ಯಾವ ಕಾರ್ಯಕರ್ತರು ಬಂದು ನಮ್ಗೆ ಏನು ಮಾತಾಡಲ್ಲ. ಕಲಬುರಗಿ ಸರ್ ಬಸವೇಶ್ವರ ಅಣಿ ಮಾಡಿ ಹೇಳ್ತಾರೆ ಪತ್ರಕರ್ತರು ತಾವು ಸುಮ್ಮನೆ ಹದಿರಾದ್ರು. ನೀವು ಹೊರಗಂದ್ರೆ ನಮ್ಮದು ಬಂದು ಗುರ್ತಾಗ್ತದ. ನೀವು ಯಾಕೆ ಹದಿರಾಕತ್ತಿರೋದು ನಮ್ಮ ಬಂದು ಹುಚ್ಚಿಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟ್ ಲೈವ್ ನಮ್ಮ ಭಾಷಣ ಸೋಷಿಯಲ್ ಮೀಡಿಯಾದಾಗ ಎದುರು ನಾವು. ಅದಕ್ಕೆ ನಮ್ಮ ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ. ಬಂದು ಕೊನೆಗೆ ಏನ್ ಕೇಳೋಣ ಕೊಡ್ತೇವೆ ನಾವು. ಯಡಿಯೂರಪ್ಪನವ್ರು ಹೆಂಗ ಅಂದಾರ, ಯಡಿಯೂರಪ್ಪರೇ ಏನಾರಲ್ಲಂತ, ವಿಜೇಂದ್ರರೇ ಏನಲ್ಲಂತ, ರಾಜೀವರು ಏನಾರ. ನಾವು ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ.
ನಾವು ಮೆಚೂರ್ಡ್ ಪಾಲಿಟಿಷಿಯನ್ ಆಗಿವಿ. ನೀವೇನ್ ಹೊಡ್ಕೊತೀರಿ ಹೊಡ್ಕೋರಿ. ಚಲೋ ನಾವು ಕೆಲಸ ಮಾಡ್ಲಕ್ಕ ಚಲೋ ಮಾಡ್ಲಕ್ಕ ಹೇಳ್ರಿ. ಮಾತ್ರ ಅಲ್ಲ, ಇಡೀ ದೇಶದ ಕನ್ಯಾಕುಮಾರಿಗೆ ಕಲ್ಕತ್ತಾ ಅವರಿಗೆ ಇಡೀ ದೇಶದ ಒಂದು 38 ಲಕ್ಷಕ್ಕಿಂತ ಹೆಚ್ಚು ಒಪ್ಪಂದ ಮಾಡಿದಂತ ಎಕರೆ ನಮೂನೆ ತೋರಿಸುವಂತ ಈ ಒಂದು ಕಾನೂನು ಸಂಪೂರ್ಣ ಹೊರಗೆ ಹೋಗ್ಬೇಕು. ಈ ಹೊಸ ಕಾನೂನು ತಂದು ಅದಕ್ಕೆ ನಾವು ಖರ್ಗೆಯವರ ಹಳೆಯ ದೊಡ್ಡಮಂಡಿ ಅವರಿಗೆ ವಿನಂತಿ ಮಾಡ್ಕೊತೀನಿ. ನಿಮ್ಮ ಪಕ್ಷ ನಿಮ್ಮ ಸಿದ್ಧಾಂತ ಬೇರೆ ಇರ್ಬೋದು, ದೇಶದ ಬದುಕುವಂತ ಜನ ಬಡವರು ರೈತರು ನೀವು ಸಹಿತ ಈ ಕಾನೂನಿಗೆ ಕೈಗೊಳಿಸಬೇಕು. ಇದು ಯಾವುದೇ ಪಕ್ಷ ಒಂದೇ ಜಾತಿ ಸೀಮಿತ ಅಂತ ಕಾನೂನು ಅಲ್ಲ. ಈ ಕಾನೂನು ಎಲ್ಲರೂ ವಿಶೇಷವಾಗಿ ಮುಸಲ್ಮಾನರು ಬಡವರು ಸಹಿತ ಲೂಟ್ ಮಾಡುವಂತ ಕಾನೂನು ಇದೆ. ಬರೀ ಹಿಂದೂಗಳು ಮಾತ್ರ ಇದರಲ್ಲಿ ತೊಂದರೆ ಬಂದಿಲ್ಲ. ಎಲ್ಲ ಬಡವರು ಬಂದರೆ ಶ್ರೀಮಂತರ ಮೋಸ ಅನ್ನೋದು ಒಂದು ವ್ಯವಸ್ಥೆ ಮಾಫಿಯಾ ಇದೆ. ಬೆಂಗಳೂರು ಮುಖಾಂತರ, ದೇಶದ ಮುಖಾಂತರ ಮುಂಬೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಒಂದು ಮಾಫಿಯಾ ಆಗಿ ಒಪ್ಪು ತಗೊಳ್ಳೋದು, $200 ರೂಪಾಯಿಗೆ ಲೀಡ್ ಮಾಡ್ಕೊಂಡು ಸಾವಿರಾರು ಕೋಟಿ ಅವರು ಕಳಿಸೋದು ಒಂದು ಮಾಫಿಯಾ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ರಮೇಶ್ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಕುಮಾರ್ ಬಂಗಾರಪ್ಪ, ಶಿವಕಾಂತ್ ಮಹಾಜನ್ ಸೇರಿದಂತೆ ಅನೇಕ ರೈತ ಮುಖಂಡರು, ವಿವಿಧ ಸಂಘಟನೆಯ ಮುಖಂಡರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.